ಮತ್ತೊಂದು ಕರ್ನಾಟಕ ಭವನ ಇವತ್ತು ಸಾಯಂಕಾಲ ಉದ್ಘಾಟನೆ ಆಗ್ತದೆ. ಸೊ ಆ ನಿಮಿತ್ತ ನಮ್ಮ ಮುಖ್ಯಮಂತ್ರಿಗಳು ಕೆಲವು ಸಚಿವರು ಕೂಡ ಬರ್ತಾ ಇದ್ದಾರೆ. ಸೊ ಸಾಯಂಕಾಲ ಅದನ್ನ ಉದ್ಘಾಟನೆ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀವಿ. ಸರ್, ಈಗ ಬಿಜೆಪಿಯವರು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಹೋರಾತ್ರಿ ಧರಣಿ ಮಾಡ್ತೇವೆ ಅಂತ ಬೆಲೆ ಏರಿಕೆಯನ್ನು ಖಂಡಿಸಿ. ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಆಗಿದೆ, ಅಲ್ಲೂ ಆಗಿದೆ, ಕೇಂದ್ರ ಸರ್ಕಾರ ನಿಯಂತ್ರಣ ಅಲ್ಲೂ ಆಗಿದೆ, ಎರಡು ಕಡೆ ಆಗಿದೆ. ಇಲ್ಲ, ಎರಡು ಸಮಾನಾಂತರವಾಗಿ ನೋಡಬೇಕಾಗ್ತದೆ. ಈಗ ಅವ್ರ ನಿಯಂತ್ರಣದಲ್ಲಿರುವಂತ ಬಹಳಷ್ಟು ಬೆಲೆ ಏರಿಕೆ ಆಗಿದೆ, ಸುಮಾರು ಆಗಿದೆ, ನಮ್ಮಲ್ಲೂ ಆಗಿದೆ, ಅದ್ರ ಪ್ರಶ್ನೆ ಇಲ್ಲ. ಧರಣಿ ಮಾಡೋದ್ರಿಂದ ಪರಿಹಾರ ಆಗೋಲ್ಲ, ಅಥವಾ ಚರ್ಚೆ ಅಂತ ನಾ ನಿನ್ನೆ ಕೂಡ ಬೆಳಗಾವದಲ್ಲಿ ಹೇಳಿದೆ. ಚರ್ಚೆ ಮಾಡೋದಕ್ಕೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೇ. ಅಲ್ಲ ಸರ್, ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿದೆ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಈಗ ಅವ್ರು ಮಾಡಿದ್ರು ಅನ್ನೋಂತ ಆರೋಪ ಇಟ್ಕೊಂಡು ನೀವು ಆರೋಪ ಮಾಡ್ತಾ ಇದ್ದೀರಿ ಹೊರತು ಜನರಿಗೆ ಅದರಿಂದ ರಿಲ್ಯಾಕ್ಸ್ ಆಗ್ತಿಲ್ಲ. ಅದಕ್ಕೆ ನೋಡಿ ಬೆಲೆ ಏರಿಕೆ ಮಾಡ್ಲಿಕ್ಕೆ ಅದು ಹೇಳಿದೆಲ್ಲ, ಇಂದು ಡಿಮಾಂಡ್ ಸಪ್ಲೈ ಸಂಬಂಧ ಇದ್ದೇ ಇರ್ತೈತೆ. ಅದನ್ನೆಲ್ಲ ನೋಡ್ಬೇಕಾಗ್ತದೆ, ಯಾಕೆ ಇರ್ತು, ಇದಕ್ಕೆ ಜಾಸ್ತಿ ಅಂತ ತಕ್ಷಣ ಹೇಳಲಿಕ್ಕೆ ನಮ್ ಕೂಡ ಯಾವುದೇ ಅಂಕಿ ಅಂಶಗಳು ಇರಲ್ಲ. ಆದ್ರೆ ಅದಕ್ಕೆ ಕೂತು ಚರ್ಚೆ ಮಾಡಿದಾಗ ಅದಕ್ಕೆ ಪರಿಹಾರ. ಬಿಜೆಪಿ 52,000 ಕೋಟಿಯಷ್ಟು ಹಣವನ್ನ ಗ್ಯಾರಂಟಿಗೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ಕರೆಕ್ಟ್. ಆ ಹಣವನ್ನ ಸರಿದೂಗಿಸ್ಲಿಕ್ಕೆ ಎಲ್ಲಾ ವಲಯದಲ್ಲೂ ಬೆಲೆ ಏರಿಕೆ ಮಾಡ್ತಾ ಇದೆ. ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿಗಳಿಲ್ಲ, ಅಲ್ಲಿ ಹೆಚ್ಚಾಗ್ತದೆ ಅಲ್ಲ. ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿಗಳು ಇಲ್ದಿದ್ರು ಕೂಡ ಅವರು ಕಾಲಕ್ಕೆ ಬೇರೆ ಬೇರೆ, ಈಗ ಮೆಟ್ರೋ ನೀವೇ ಹೇಳಿದ್ರಲ್ಲ ಡಬಲ್ ಆಯ್ತು, ಏಕಕಾಲಕ್ಕೆ ಡಬಲ್ ಆಯ್ತು. ಮೆಟ್ರೋ ಹೆಚ್ಚು ಮಾಡಿದ್ರಲ್ಲ, ಬೇರೆ ಬೇರೆ ಕೂಡ ಹೆಚ್ಚಾಗಿದೆ. ಸೊ ಗ್ಯಾರಂಟಿಯನ್ನ ಅದಕ್ಕೆ ಹೋಲಿಸೋದು ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಬೇರೆ ವಿಷಯ, ಡೆವಲಪ್ಮೆಂಟ್ ಬೇರೆ ವಿಷಯ. ಸರ್, ಈಗ ಗ್ಯಾರಂಟಿ ವಿಚಾರವಾಗೇನೆ ಗ್ಯಾರಂಟಿ ಆದ ನಂತರದಲ್ಲಿ ಕೆಲವು ತಮ್ಮಲ್ಲಿನ MLA-ಗಳನ್ನೇ ಆರೋಪ ಮಾಡಿದ್ರು ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಬಿಜೆಪಿ ಗ್ಯಾರಂಟಿಗಳಿಂದ ಈ ರೀತಿಯಾದಂತಹ ಇಲ್ಲ ನೋಡಿ, ನೀವು ಅದಕ್ಕೂ ಇದಕ್ಕೂ ಕನೆಕ್ಟ್ ಇಲ್ವೇ ಇಲ್ಲ. ಗ್ಯಾರಂಟಿಗೆ ದುಡ್ಡು ಸಪ್ರೇಟ್ ಇದೆ, ಡೆವಲಪ್ಮೆಂಟ್ಗೆ ಸಪ್ರೇಟ್ ದುಡ್ಡು ಇದೆ. ಸರ್, ಈಗ ಸಿಎಂ ಡೆಲ್ಲಿಗೆ ಬರ್ತಾ ಇದ್ದಾರೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಮತ್ತೆ ಸಹಜವಾಗಿ ಕರೆಕ್ಟ್ ಎಲ್ಲಾ ವಿಷಯಗಳಿಗೆ ಉತ್ತರ ಅವರೇ ಕೊಡಬೇಕು. ನೀವೇನ್ ಕೇಳ್ತಾರೆ, ನಮಗ್ ಕೇಳ್ತಿರಲ್ಲ, ನಾವು ಅದಕ್ಕೂ ಅಲ್ವೇ ಅಲ್ಲ. CM ಬರ್ತಾರೆ, DCM ಬರ್ತಾರೆ, ಸರಿಯಾದ ವ್ಯಕ್ತಿಗಳನ್ನ ಸರಿಯಾದ ಪ್ರಶ್ನೆ ಕೇಳಿದ್ರೆ ಅವ್ರೇ ಹೇಳ್ತಾರೆ. ನಾವು ಹೇಳಕ್ಕಾಗಲ್ಲ. ತಾವು ಮೊನ್ನೆ ಭೇಟಿಯಾದಂತ ಸಂದರ್ಭದಲ್ಲಿ ನಾನು ಸಿದ್ಧ ಇದ್ದೇನೆ ಅನ್ನೋ ಸಿದ್ಧಾಗಿದ್ದ ಇಲ್ಲ, ಯಾವ್ದಿಲ್ಲ. KPCC ಅಧ್ಯಕ್ಷರಾಗ್ಲಿಕ್ಕೆ ಈಗ ಜವಾಬ್ದಾರಿ ಕೊಟ್ಟರೆ ನಿವಾಸಕ್ಕೆ ರೆಡಿ ಇದ್ದೀರಿ ಸರ್? ಇಲ್ಲ, ನಾವು ಅದ್ರ ಪ್ರಶ್ನೆ ಇಲ್ಲ. ಅದು ಮುಖ್ಯಮಂತ್ರಿಗಳು ಹೇಳಬೇಕು, ಚರ್ಚೆ ಮಾಡಬೇಕು. ಹೇಳಿದೆ ಲಾಸ್ಟ್ ಟೈಮ್ ಸುಮಾರು ಸರಿ ಹೇಳಿದೀವಿ, ಯಾರಾಗಬೇಕಂತ ಚರ್ಚೆ ಮಾಡಬೇಕು. ಜವಾಬ್ದಾರಿ ಇದೆ, ಯಾರಾಗ್ತಾರ ಅದು ಮಾಡ್ಲಿಕ್ಕೆ ತಯಾರಾದ್ರೆ ಗೊತ್ತಿಲ್ಲ, ಮತ್ತೆ ಅದು ಹಂಗೆ ಗಾಳಿಯಲ್ಲಿ ಸುದ್ದಿ ಆಗಬಾರ್ದು. ಸರ್, ಈಗ ರಾಜಣ್ಣ ಅವರು ಹೇಳಿದ್ರು ನನಗೆ ಅವಕಾಶ ಕೊಟ್ಟರೆ ಸಚಿವ ಸ್ಥಾನವನ್ನ ಬಿಟ್ಟು ಅಧ್ಯಕ್ಷ ಸ್ಥಾನ ಮಾಡಕ್ ರೆಡಿ ಅಂತ. ಒಂದ್ ವೇಳೆ ಅದೇ ಅವಕಾಶ ನಿಮಗ್ ಗೊತ್ತು ಅಂದ್ರೆ ಅವ್ರು ಹೇಳಿದಾರೆ, ಇನ್ನು ಜವಾಬ್ದಾರಿ ಇದೆಲ್ಲ, CMದು ಅಧ್ಯಕ್ಷ ಜವಾಬ್ದಾರಿ ಇದೆ, ಆಗ್ಬೇಕಾದನ್ನು ಕರೆಸಿ ಕೇಳಬೇಕಾಗ್ತದೆ. ಏಕಾಏಕಿ ಮಾಡ್ಲಿಕ್ಕೆ ಆಗುಲ್ಲ. ಸುಮಾರು ಸಂಪುಟ ಸೌದಿಗಳನ್ನು ಕೇಳಬೇಕಾಗ್ತದೆ, ಶಾಸಕರನ್ನ ಕೇಳಬೇಕಾಗ್ತದೆ. ಸೊ ಅವ್ರಿಗೆ ಬಿಟ್ಟಂತ ವಿಚಾರ ಮಾಡ್ಬೇಕಾದ ಅಷ್ಟೇ. ನಮಗೂ ಆಗ್ತಾನೆ ಅಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗೋಲ್ಲ, ಚರ್ಚೆ ಮಾಡಬೇಕಾಗ್ತದೆ. ಬರೋಕ್ ಮುಂಚೆ ಸಿಎಂ ಅವರು ಎಲ್ಲ ಚರ್ಚೆ ಮಾಡಿರ್ತಾರೆ ನಿಮ್ ಜೊತೆ ಸಂಪುಟ ಇನ್ನೇನು ಆಗ್ಬೇಕು, ಎಕ್ಸ್ಪಾನ್ಷನ್ ಆಗ್ಬೋದು. ಇದು ಟೈಮ್ ಮುಗಿ 2 ವರ್ಷ ಆಗ್ತಾ ಇದೆ ಸರ್ಕಾರಕ್ಕೆ. ಮೇಗೆ ಕೆಲವು ಮಾಡ್ಬೋದು, ಕೆಲವು ಮಾಡದೇ ಇರ್ಬೋದು. ಎಲ್ಲಾನು ಮಾಡ್ತಾರಂತ ಹೇಳಲಿಕ್ಕೆ ಅಲ್ಲ, ಕೆಲವು ಮಾಡ್ಬೋದು, ಕೆಲವು ಬಂದಿರ್ತಾರೆ. ಇವತ್ತು ಸಾಯಂಕಾಲ ನೋಡೋಣ ಏನೇನು ಚರ್ಚೆ ಆಗುತ್ತೆ, ನೋಡೋಣ. ವಿಸ್ತರಣೆ ಮಾಡೋ ಸಾಧ್ಯತೆ ಇದೆ, ಅದ್ರ ಬಗ್ಗೆ ಗೊತ್ತಿಲ್ಲ. CM ಅವರೇ ಹೇಳ್ಬೇಕು. ಬರ್ತಾರೆ, ಕೇಳಿ. ಇನ್ನೇನು 2 hours ಅಲ್ಲಿ ಬರ್ತಾರೆ, ಕೇಳಿ ನೋಡಿ. ಬಹುಶಃ ಸರಿಯಾದ ಉತ್ತರ ಅಲ್ಲಿ ಸಿಗುತ್ತೆ ನಿಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.